Ram Ram. Ram Ram. Ram Ram. Oh, you wanna come? Just be seated. I'll be coming soon. Yes, thank you, thank you. Namaskar. Good evening all. Sorry I'm a bit late. You all might be waiting for a long time. No, not it is. Just we have come here to meet to you, sir. Thank you. Please be seated. Okay, sir. Come. Please come. ನೀವೆಲ್ಲ ಡಿಸ್ಟ್ರಿಬ್ಯೂಟರ್ಸ್ ಒಟ್ಟಿಗೆ ಬಂದಿರಿ ಇಲ್ಲಿ ನನಗೆ ಭೇಟಿಯಾಗ ಇದು ನನ್ನ ಭಾಗ್ಯನ ತಿಳ್ಕೊತೇನೆ. ನಿಜವಾಗ್ಲೂ ಇವತ್ತು ನೀವು ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ಇಟ್ ಇಸ್ ಅ ಗ್ರೇಟ್ಫುಲ್ ಥಿಂಗ್ ಟು ವಾಸ್. ಜಸ್ಟ್ ಲೈಕ್ ವಿ ಆರ್ ದ ಡಿಸ್ಟ್ರಿಬ್ಯೂಟರ್ಸ್, ಯು ಟು ಟಾಕ್ ವಿತ್ ಅಸ್ ವೆರಿ ವಾರ್ಮ್ಫುಲ್ಲಿ. ವಿ ವಿಲ್ ರಿಮೆಂಬರ್ಸ್ ದಿಸ್ ಪರ್ಸನ್. ಅದಕ್ಕೆ ದಯವಿಟ್ಟು ತಮ್ಮ ಒಂದಿಷ್ಟು ನೀವು ಏನೋ ಡಿಸ್ಪ್ಯೂಟ್ ಮಾಡೋದಕ್ಕೆ ಒಂದಿಷ್ಟು ಹೊಸ ಕ್ರಿಯೇಷನ್ಸ್, ಹೊಸ ಒಂದು ಪಿಕ್ಚರ್ ಕೊಟ್ಟರೆ ಭಾಳ ಒಳ್ಳೇದಾಗ್ತದೆ ಸರ್. ಇಟ್ ವಿಲ್ ಬಿ ಮೈ ಪ್ಲೇಜರ್ ಸರ್. ಸರ್ ಮುಂದೆ ಯಾವ ಪಿಕ್ಚರ್ ಮಾಡ್ತಿದ್ದೀರಾ ಸರ್? ನಾನು ಚಿತ್ರ ಏನಾಯಿತು सर? वो किसकी गलती? मेरे फिल्म के बारे में क्या हो सर? मैं उतने दूर से आया हूँ. Sir, I'm very waiting for you and your films. Then we will give me that opportunity to publish myself of that film. Sir, I'm very anxious. Please do something to do quickly. ನೀವು ಎಲ್ಲರೂ ಒಮ್ಮೆ ಹಿಂಗೆ ಕೇಳಿದ್ರೆ ಕ್ಯಾ ಕರು? ವಾಟ್ ಶುಡ್ ಐ ಡೂ ಸರ್? ಸರ್ ಈಗ ಮೂರು ಚಿತ್ರ ಹಾಕ್ಯ नो सेंटिमेंट नहीं नहीं सर, सस्पेंस. No. I don't agree with this point, sir. I want horror film from you. Please to do something in the horror. ನಿಮಗೆ ನಾನು ನಿರಾಶೆ ಮಾಡೋಂಗಿಲ್ಲ. ನೀಷ್ಟೆಲ್ಲ ಅಪೇಕ್ಷೆ ನನ್ನ ಕಡೆ ಬಂದಿರಿ. ಮಾಡೋಣ, ಡೆಫಿನೆಟ್ಲಿ ಮಾಡೋಣ. ವಿಲ್ ಡೂ ಸಮಥಿಂಗ್ ಸರ್. ಬಟ್ ಫಸ್ಟ್ ಯು ಆನ್ ಹ್ಯಾವ್ ಟು ಜಾಯಿನ್ me for the dinner. Okay? Okay, sir. Okay. We will done it. Thank you. Thank you. Sir, Okay guys, I had a nice time with you all. I'm getting late. I'm leaving right now. Thank you. I had a wonderful time with you all. Okay, this you. Good night. ಸುಶ್ರತ್, ನಾ ಹೇಳಿದ್ದೇನು ಮರಿಬೇಡಪ್ಪ. Sure. Your voice still crawls inside my skull.
ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಸರ್ ನನಗೆ ಮೈಂಡ್ ಗೇಮ್ ಅನ್ನೋದೊಂದು ಪುಸ್ತಕ ಬೇಕಾಗಿತ್ತು. ಓಕೆ ನಿಮ್ಮ ಲೈಬ್ರರಿ ಒಳಗೆ ಐತೆ ಅಂತ ನಾ ಕೇಳಿ ಸ್ವಲ್ಪ ನನಗೆ ಓದೋದೈತ್ರಿ ಅದು. ಓಕೆ, ಸೆಕ್ಷನ್ ಬಿ ಅಲ್ಲಿ ಹುಡುಕಿ, ಅಲ್ಲಿದೆ. ಓಕೆ, ಥ್ಯಾಂಕ್ ಯು ಸರ್. Oh, it is 9 p.m. Yes, finally I got it. ಇಲ್ಲಿ ಸತ್ಯ ಮಾರ್ಗದಿ ನಡೆಯುವರೊಬ್ಬರಾದರೆ ಅಸತ್ಯದ ಅಟ್ಟದ ಮೇಲೇರಿ ಏಳದಂತೆ ಜಾರಿ ಬೀಳುವರೊಬ್ಬರು. ಯಾರೋ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸುವರೊಬ್ಬರು, ಕೊನೆಗೆ ಪಶ್ಚಾತ್ತಾಪದಲ್ಲಿ ಬರುವರೊಬ್ಬರು. ನೇಹಾ, ನಮ್ಮ ಆಸ್ಪತ್ರೆ ಜಾಯ್ನ್ ಆದ್ಲು. ಹಳಿಗುಣ ಬಿಟ್ಟಾಳೋ ಇಲ್ಲೋ. Thank you. ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಡಾಕ್ಟರ್ಸ್, ಈ ಒಂದು ಜೆಜಿಕೋ ಸಂಸ್ಥೆ ಒಂದು ಚಿಕ್ಕ ಕೋಣೆಯಿಂದ ಆರಂಭವಾಗಿ ಇವತ್ತು ಬಹಳಷ್ಟು ಬೃಹದಾಕಾರವಾಗಿ ಬೆಳೆದು ನಿಂತು ಲಕ್ಷಾಂತರ ರೋಗಿಗಳ ಸೇವೆಯನ್ನು ಮಾಡಲಿಕ್ಕೆ ಒಂದು ಕಾರಣೀಕರ್ತವಾಗಿದೆ. ಇಂಥ ಒಂದು ಸಂಸ್ಥೆ ಇವತ್ತು ಅಮೃತ ಮಹೋತ್ಸವವನ್ನು ಆಚರಿಸದೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷದ ಸಮಯ. ಇಂಥ ಒಂದು ರೋಗಿಗಳ ಸೇವೆಯಲ್ಲಿ ನಮ್ಮೆಲ್ಲರ ವೈದ್ಯರ ಗ್ರೂಪಿನಲ್ಲಿ ಇನ್ನೊಬ್ಬರು ಜಾಯಿನ್ ಆಗಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ನಮ್ಮ ಶಕ್ತಿಯನ್ನು ತುಂಬಲಿಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಆದ್ದರಿಂದ ಡಾಕ್ಟರ್ ನೇಹಾರ್ ಅವರು ಈ ನಮ್ಮ ವೈದ್ಯರ ಗ್ರೂಪಿನಲ್ಲಿ ಬಂದು ಸೇವೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಸಂಸ್ಥೆ ಅವರನ್ನು ತುಂಬು ಹೃದಯದಿಂದ ಸ್ವಾಗತವನ್ನು ಮಾಡ್ಕೊಳ್ತಾ ಇದ್ದೀವಿ. ನೀವು ಕೂಡ ನಮ್ಮ ನೆಚ್ಚಿನ ಡಾಕ್ಟರ್ ಧವನ್ರಂತೆ ಕಲಾವಿದರಂತ ಗೊತ್ತಾಗಿದೆ. ತಾವು ಕೂಡ ಒಂದು ಹಾಡನ್ನು ಹಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ನೇಹಾ ಡಾಕ್ಟರ್, ಪ್ಲೀಸ್ ಕಮ್. ನನ್ನ ಜೀವನದಲ್ಲಿ ಈ ರೀತಿ ಒಂದು ತಿರುವು ಸಿಗುತ್ತೆ ಅಂತ ನಾನು ಊಹೆ ಕೂಡ ಮಾಡಿರ್ಲಿಲ್ಲ. ನಿಮ್ಮ ಕೋರಿಕೆಗೆ ನಾನು ಸಿದ್ಧ. ಯಾಕಂದ್ರೆ ಸಾಹಿತ್ಯನೇ ಇಲ್ಲದೆ ಇರೋ ನನ್ನ ಈ ಹಾಡಿಗೆ ನನ್ನ ಅಂತರಂಗದ ಅಲೆಗಳೇ ಸಾಕ್ಷಿ.
ಮನದ ಸೀಕ್ರೆಟ್ ಕೇಸ್ ಯಾರಿಗೆ ರಿವೀಲ್ ಮಾಡಲಿ, ಹೃದಯದ ಸ್ಕ್ಯಾನ್ನಲ್ಲಿ ಲವ್ ಸಿಗ್ನಲ್ ಬೆಳಗಲಿ, ಬ್ಲಡ್ ಪ್ರೆಷರ್ ಹೈ ಮೈಂಡ್ ಹ್ಯಾಂಗ್ ಆಯ್ತು, ಪ್ರೀತಿ ವೈರಸ್ ಹೃದಯಕ್ಕೆ ಬೈಟ್ ಆಯ್ತು, ಮನದ ಸೀಕ್ರೆಟ್ ಯಾರಿಗೆ ರಿವೀಲ್ ಮಾಡಲಿ, ಹೃದಯದ ಸ್ಕ್ಯಾನ್ನಲ್ಲಿ ಲವ್ ಸಿಗ್ನಲ್ ಬೆಳಗಲಿ. ಹಾಸ್ಪಿಟಲ್ನಲ್ಲಿ ನಾನೇ ಪೇಷಂಟ್, ನಿನ್ನ ಸ್ಪರ್ಶವೇ ನನ್ನ ಟ್ರೀಟ್ಮೆಂಟ್. ಹಾಸ್ಪಿಟಲ್ನಲ್ಲಿ ನಾನೇ ಪೇಷಂಟ್, ನಿನ್ನ ಸ್ಪರ್ಶವೇ ನನ್ನ ಟ್ರೀಟ್ಮೆಂಟ್. ಸ್ಟೆಥಿಸ್ಕೋಪ್ ಕೇಳಿತು ಹೃದಯದ ಸೌಂಡ್, ಮತ್ತೆ ಹೇಳಿತು ಲವ್ ಇಸ್ ಆಲ್ ಅರೌಂಡ್. ಮನದ ಸೀಕ್ರೆಟ್ ಕೇಸ್ ಯಾರಿಗೆ ರಿವೀಲ್ ಮಾಡಲಿ, ಹೃದಯದ ಸ್ಕ್ಯಾನ್ನಲ್ಲಿ ಲವ್ ಸಿಗ್ನಲ್ ಬೆಳಗಲಿ. ಕ್ಲಾಸ್ನಲ್ಲಿ ಬೋರ್, ಮೈಂಡ್ನಲ್ಲಿ ಶೋರ್, ತಲೆಯಲ್ಲಿ ಹಾರರ್, ಹೃದಯದಲ್ಲಿ ವಾರ್. ಕ್ಲಾಸ್ನಲ್ಲಿ ಬೋರ್, ಮೈಂಡ್ನಲ್ಲಿ ಶೋರ್, ತಲೆಯಲ್ಲಿ ಹಾರರ್, ಹೃದಯದಲ್ಲಿ ವಾರ್. ಪ್ರೊಫೆಸರ್ ಹೇಳ್ತಾರೆ ಕಾನ್ಸಂಟ್ರೇಟ್ ಮೈ ಡಿಯರ್, ಆದರೆ ಲವ್ ಹೇಳುತ್ತೆ ಆಲ್ ಇಸ್ ಕ್ಲಿಯರ್. ಮನದ ಸೀಕ್ರೆಟ್ ಕೇಸ್ ಯಾರಿಗೆ ರಿವೀಲ್ ಮಾಡಲಿ, ಹೃದಯದ ಸ್ಕ್ಯಾನ್ನಲ್ಲಿ ಲವ್ ಸಿಗ್ನಲ್ ಬೆಳಗಲಿ. ನನ್ನ ಆಸೆಗಳು ಸಮುದ್ರದ ಅಲೆಗಳಂತೆ, ಆದರೂ ನನ್ನ ಭಾಗ್ಯದಲ್ಲಿ ಒಂದು ಹನಿನೂ ಇಲ್ಲ. ನನ್ನ ಜೀವವನ್ನೇ ನಿನಗೆ ಅರ್ಪಿಸಿದೆ, ಆದರೆ ನೀನು ಒಂದು ಬಾರಿನೂ ನನ್ನನ್ನು ನೋಡಲಿಲ್ಲ. ನಿನ್ನ ನೆನಪಿನಲ್ಲೇ ದಿನವನ್ನೆಲ್ಲ ಕಳೆಯುತ್ತೇನೆ, ಆದರೆ ನೀನು ಮಾತ್ರ ನನ್ನ ಕನಸುಗಳಲ್ಲೇ ಉಳಿದುಬಿಟ್ಟೆ. ಪ್ರೀತಿಯ ಪರಿಮಳ ಹಚ್ಚಿದ್ರೂ ನೀನು ಅದನ್ನು ಅನುಭವಿಸಲಿಲ್ಲ. ಹೃದಯದ ತಂತಿ ನಿನ್ನ ಹೆಸರಿನಲ್ಲೇ ನಾದಿಸಿದೆ. ನೀನು ನೋಡದೇ ಇರೋ ಕಣ್ಣಲ್ಲಿ ನಾನು ಬದುಕ್ತಿದ್ದೇನೆ. ನಿನ್ನ ಮೌನವೇ ನನ್ನ ದಂಡನೆ ಆಯಿತು. ಅದೇನು ಹೇಳ್ರಿ ಮೇಡಮ್, ಧವನ್ ಸಾಹೇಬ್ರ ನಿಮ್ಮ ಬುಟ್ಟಿಗೆ ಬಿದ್ದಂಗ. ಅದೇ ಹೇಳ್ತೀಯ? ಅದ್ರ ಕಥೆನ ಬಾರ ಐತ್ರಿ ಮೇಡಮ್. ಅವ್ರ ಪ್ರೇಮ್ ಪತ್ರ ಬರೆದ ನನ್ನ ಕೈಯಾಗ ಕೊಟ್ಟ, ಅದು ನಾನು ನಿಮ್ಮ ಕೈಯಾಗ ಕೊಟ್ಟ. ಅಯ್ಯಯ್ಯೋ, ಹೌದಾ? ನಿಜನಾ? ನನಗೆ ಗೊತ್ತಿತ್ತು ಧವನ್ ಪ್ರೇಮ್ ಪತ್ರ ಬರ್ದೇ ಬರೀತಾರೆ ಅಂತ. ಮೇಡಮ್, ನಿಮ್ಗೆ ಹಸಿವಾಗಿರ್ಬೇಕಲ್ಲ, ಯಾಕೋ ಸಿಂಗಲ್ ಪುರಿ ಕೆಲ್ಸಾನ ಕೊಡವಲ್ತ್ರಿ. ಹೊಟ್ಟೆ ಹಸಿತಿದ್ಯಾ? ಸರಿ ಬಾ, ಗ್ರೀನ್ಲ್ಯಾಂಡ್ಗೆ ಹೋಗೋಣ. ಹೋಟೆಲ್ ಮೊನ್ನೆ ಹೋಗಿದ್ವಲ್ರಿ ಅದ, ಬರ್ರಿ ಮತ್ತೆ ಹೋಗೋಣ. ಏ ಮೆಲ್ಲಕ್ ಹೋಗು. ಸರ ಎಂತೆಂಥ ಡಾಕ್ಟ್ರ್ ಅದರ್ರಿ, ನಿಂದೊಂದು ತಲೆನೇ ಸುಧಾರಣೆ ಆಗಿಲ್ಲತ್ ನೋಡ್ರಿ. ಹೌದಾ? ಹಾಂ ರೀ. ಏನಾಗೈತೆ ಹಾಗೆ ಅಂತದ್ದು? ಹೆಂಗೆ ತಲೆ ಕೆಡ್ಸ್ಕೊಂಡಾಳು? ನಾ ಕಳ್ಕೊಂಡೆನ
ನಾ ಕಳ್ಕೊಂಡನ ಚಿಟ್ಟು ಚಿಟ್ಟು ಚಿಡ್ತಾಳ್ರಿ ಸರ. ಚೋರ್ ಪಡ್ಯಾಕ ಕಳ್ಕೊಂಡಾಳಂತ್ರಿ. ಚೋರು ಪಡ್ಯಾಕ ಕಳ್ಕೊಂಡಳು? ಹಂಗೇನು ಆಗಿರಾಕಿಲ್ಲೋ ಸರ ಆಕಿ ಕೂಡ ಮಾತಾಡ್ಬೇಕಂದ್ರಿ ಹಾಡ್ಕೊತ ಮಾತಾಡ್ಬೇಕಂದ್ರಿ. ಹೌದಾ? ಹಾ ರೀ. ಹಡ್ಕೋತ ಮಾತಾಡ್ಬೇಕಂತ? ಹಾ ರೀ. ನಡಿ. ಶಿಲ್ಪ, ನಿನ್ಗೇನ್ ಬೇಕೋ ಅದನ್ನೆಲ್ಲ ತಗೋ, ಸಂಕೋಚ ಪಟ್ಕೋಬೇಡ, ಸರಿನಾ? ಮೇಡಮ್, ಮೊನ್ನೆ ಯಾರ ಅಭಿ ಕೊಡ್ಸಿದ್ರಿ, ಈಗ ನೋಡಿದ್ರ ಮನೆ ಅಡಿಗೆ ಸಾಮಾನು ಕೊಡ್ಸ್ತೀರಿ ಅಂತ ಅನ್ನತ್ತೀರಿ. ನಿಮ್ ಮನ್ಸ್ ಭಾಳ ದೊಡ್ಡದಾಯ್ತು ಬಿಡ್ರಿ. ನಿಮ್ಗೆ ಎದಕ್ ತ್ರಾಸ್ ಬಿಡ್ರಿ. ನೋಡ್ ಶಿಲ್ಪ, ಮನುಷ್ಯನ್ಗೆ ಹಣ ಮುಖ್ಯ ಅಲ್ಲ, ಗುಣ ಮುಖ್ಯ. ನಿನ್ಗೇನ್ ಬೇಕೋ ಅದನ್ನ ಸಂಕೋಚ ಪಟ್ಕೊಳ್ದೆ ತಗೋ. ಆಯ್ತು ಮೇಡಮ್. ವಾವ್ ಮೇಡಮ್, ನೋಡ್ರಿ ಎಷ್ಟು ಮಸ್ತ್ ಐತಿ. ಆದ್ರೂ ಭಾಳ ತುಟ್ಟಿ ಐತಿ. ಸುಮ್ಮ ರೊಕ್ಕ ವೇಸ್ಟ್ ಆಗ್ತದೆ ಬಿಡ್ರಿ ನಿಮ್ದು. ಯಾಕ? ನೋಡು ಶಿಲ್ಪ, ಅದ್ ಎಷ್ಟಾದ್ರೂ ಪರವಾಗಿಲ್ಲ, ಅದ್ ನಿಂಗೆ ಇಷ್ಟ ಆಯ್ತು ತಾನೇ, ತಗೋ. ಆಯ್ತು ಬಿಡ್ರಿ, ನೀವ್ ಹೇಳತ್ತೀರ ತಗೋತೀನ. ಐ ಮಾರಿಂಗ ಶಾಂಪೂ ಇದೇನ್ರಿ? ಮಾರಿಗೆ ಹಚ್ಕೊಳ್ಳೋದೇನ್ರಿ ಇದು? ಏ ಪೆದ್ದಿ, ಅದು ಮುಖಕ್ಕೆ ಹಚ್ಕೊಳ್ಳೋದಲ್ಲ, ತಲೆಗೆ ಹಚ್ಕೊಳ್ಳೋದು. ಆದ್ರೂ ಇದು ಭಾಳ ತುಟ್ಟಿ ಐತಿ ಬಿಡ್ರಿ. ನೋಡು, ನಿಂಗೆ ಅದಿಷ್ಟ ತಾನೇ, ತಗ ಬಾ. ಆಯ್ತು ಬಿಡ್ರಿ ಮೇಡಮ್. ಯವ್ವ ಗಾಣದನ್ನಿ 15 ಲೀಟರ್ ಭಾಳ ತುಟ್ಟಿ ಇರ್ಬೇಕಿದ. ನಿಂಗೆ ಎಣ್ಣೆ ತಾನೇ ಬೇಕು? ಅಣ್ಣ ಬನ್ನಿರಿ, ಇವಳಿಗೆ ಈ ಕ್ಯಾನ್ ಇರಿಸ್ಕೊಡಿ. ಯಾರ್ದಾರ ರೊಕ್ಕ? ನಡೀಲಿ ಜಾತ್ರೆ. ಏನಿದು? ನಮ್ ದವನ್ ಡಾಕ್ಟರ್ ಬಗ್ಗೆ ಮಾತಾಡಕೊಳತಾರ ಇವರಿಬ್ರು. ನಮ್ ದವನ್ ಡಾಕ್ಟರ್ ಇನ್ಯಾರ್ದರ ಬಗ್ಗೆ ಮಾತಾಡತಾರ? ಇವರಿಬ್ಬರ ಮೇಲೆ ಒಂದು ಅಬ್ಸರ್ವ್ ಇಟ್ಟೇ ಬಿಡ್ತೇನೆ ನಾನು. ಒಂದು ಸೆಕೆಂಡ್. ಸರ್, ಬಿಲ್ ಎಷ್ಟಾಯ್ತು? ಬಿಲ್ಲು 12,500 ಆಗಿದೆ. ನಿಮ್ಗೆ ಡಿಸ್ಕೌಂಟ್ 20% ಡಿಸ್ಕೌಂಟ್ ಆಗಿ 9,600 ಆಯ್ತು ಮೇಡಮ್. ಬಿಲ್ ಕೊಡಿ. ಮೇಡಮ್, ನೀವು ಆನ್ಲೈನ್ ಮಾಡ್ತೀರಾ ಅಥವಾ ಕ್ಯಾಶ್ ಕೊಡ್ತೀರಾ? ಆನ್ಲೈನ್ ಪೇಮೆಂಟ್. ಸರಿ, ಸ್ಕ್ಯಾನರ್ ಇದೆ. ಬಿಲ್ ಮಾಡ್ಪಾ. ಓಕೆ, ಬನ್ನಿ.
ಬಾಸ್ ಅಲ್ಲೇ ನೋಡ್ತೀವಿ ಹಿಂದೆ ಹಕ್ಕಿ ನೋಡ್ರಿ. ಹೌದಲ್ಲೋ ರಾಜ, ಪಕ್ಕ ಬೀಳುವಂಕನಕ ಹಕ್ಕಿ. ಬಾ ಪ್ಲೀಸ್. ಏನು ಯಾರು ಬೇಕಿತ್ತು ನಿಮ್ಗೆ? ಯಾಕೆ ಈ ಥರ ನನ್ನ ಹಿಂದೆ ಸುತ್ತಾ ಇದ್ರಾ? ಹುಡುಕು ಹಕ್ಕೆ ಇಲ್ಲಿ ತಂದ ಒಳಕ ಮತ್ತೇನು ಬೇಕಾ? ಏನ್ರಿ ಏನಿದು ಹೆಣ್ಮಕ್ಳ ಮ್ಯಾಗ? ಹೆಣ್ಮಕ್ಳ ಮ್ಯಾಲ ಮಾಡ್ದೇನ ಗಂಡು ಮಕ್ಳ ಮ್ಯಾಲ ಮಾಡ್ತಾರೋ? ಹೋಗ ನಿನ್ನ ಕೆಲಸ ನೋಡ್ಕೋಗ. ಯಾಕೋ ಇನ್ನು ನನ್ನ ಕೈ ಕೆಲಸ ಆಗತ್ತೀನಿ. ಸಂಡೇ ಐತಿ, ಕೆಲಸನೂ ಇರಲಿಲ್ಲ. ನೀವು ಎಲ್ಲರೂ ಕೂಡ ನನಗೆ ಚಲೋ ಕೆಲಸ ಕೊಟ್ಟಿ. तेरा क्या रे कालिया? क्या है सर वही नहीं रहा. ನೋಡಿದ್ದೀನಿ ಹೆಂಗಿರ್ತಾರೆ ಜನ. ನಾ ಬರಲಿಲ್ಲ ಅಂದ್ರೆ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತು. ಅದಕ್ಕೆ ಹೇಳ್ತೀನಿ, ಗುಬ್ಬಂಟಿಯಾಗಿ ಎಲ್ಲಿ ಹೋಗ್ಬಾರ್ದು ಅಂತ ಹೇಳಿ. ಯಾಕೆ ಬಂದಿದ್ದಿಲ್ಲಿ? ಹೌದು, ನೀವು ಹೇಳಿದ ನಿಜ. ನಾನು ಈ ರೀತಿ ಮಾಡಿದ್ದು ತಪ್ಪಾಯ್ತು. ನಾನು ನಿಮ್ಗೋಸ್ಕರ ಅಲ್ಲ ಅವ್ರಿಗೋಸ್ಕರ ಕಾಯ್ತಾ ಇದ್ದೆ. ಹೇ ಶಿಲ್ಪಾ, ಯಾವ ಇಲ್ಲದಿರಿ ನೀವ? ಯವ್ವ ಏನ್ರಿ ಇದ? ಹುಡ್ಕೋ ಬಳ್ಳಿ ಕಾಲಿಗೆ ತಾನ ತೊಡಕಾಗೈತಿ. ಏನ್ ಶಿಲ್ಪ, ಏನ್ ಬಳಿ ಅನ್ನಕತ್ತಿದ್ದಿ? ಏನಿಲ್ರಿ ಸರ್, ನಮಗ ಅವ್ರಿಗೆ ಇದ್ದಿದ್ದ ಬೇಡ್ರಿ ಸರ್. ಮತ್ತ ಆರಾಮದಿರಿ? ಬರ್ರಿ. ಬಾರೋ, ನಿಂಗೆ ಮೊನ್ನೆದ್ರು ವಾರ್ನಿಂಗ್ ಮಾಡಿದೀನಿ ಹೌದಿಲ್ಲ? ಈ ತರ ಮಾಡ್ಕೊಂತ ಹೋದ್ರೆ ನಂಗೆ ಸರಿಯಾಗಿ ಅನ್ಸೋಲ್ಲ ನೋಡು. ನಿಮ್ಮಂತವ್ರು ಮಾಡೋದ್ರಿಂದ ಈ ಜಾಗ ಎಲ್ಲ ಏನಾಗ್ತಾ ಇದೆ ಗೊತ್ತಾ? ಹೆಸರು ಕೆಡ್ತಾ ಇದೆ. ಈ ಸರ್ ಹೆಂಗ್ ಹೇಳಿದ್ರು ನನಗೆಲ್ಲ ಹೇಳಿದ್ದಾರೆ. ಇನ್ನೊಂದ್ಸಲ ನೋಡಿದೆ ಅಂದ್ರೆ ಬಾಯಲ್ಲಿ ಮಾತ್ರ ಹೇಳಲ್ಲ, ಬರ್ಮಪ್ಪ ತಗೋಬೇಕಾಗುತ್ತೆ. ಹುಷಾರ್, ಗೊತ್ತಾಯ್ತಾ? ಸರ್ ಇನ್ನೇನಾಗಲ್ಲ, ನಾನು ವಾರ್ನಿಂಗ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಓಕೆ, ನಮಸ್ತೆ ಸರ್. ಏನ್ ಮಾಡ್ತಿದ್ಯಾ? ನೋಡಿ, ಟೈಮ್ 12 ಗಂಟೆ ಆಯ್ತು. ಬೆಳಿಗ್ಗೆ ನಿಂದು ಡೇ ಡ್ಯೂಟಿ ಇದೆ ಅಂತ ಗೊತ್ತಿಲ್ಲ ನಿನಗ? ಸರಿ ನಿಂದೇನೈತದ ಕೆಲಸ ಮುಗಿಸ್ಕೊ. ಮುಂಜಾನೆ ಡ್ಯೂಟಿ ಐತಿ. ಈಕೆ ಈಗಿನ ನಡ್ಸಕತ್ತದ, ನಡೆಸ ನೋಡ್ಕೊ. ನೇಹಾ, ಏನ್ ಹಿಂಗೆ ಈ ಥರ ನೋಡ್ತಿದ್ದಿ? ವಾಟ್ ಈಸ್ ಆಲ್ ದಿಸ್? ನೀ ಹಿಂಗೆ ನೋಡೋದ್ರಿಂದ ಮಂದಿ ಏನು ತಿಳ್ಕೊತಾರ. ನೋಡ್ಬೇಡ ಹಿಂಗೆ. ಮತ್ತು ಕಣ್ಣೀರ ಅವ್ರ ಗತಿ ಹಿಂಗ್ಯಾಕೆ ಮಾಡಿದಿ?
ಧವನ್, ನಿಮ್ ಭಾವನೆನ ಸ್ವಲ್ಪ ಬದಲಾಯಿಸ್ಕೊಳಕ್ಕಾಗಲ್ವಾ? ಹೆಂಗೆ ಬದಲಿ ಆಗಂತೀನಿ ನನಗೆ? ಕಾಲೇಜ್ದಾಗೂ ಹಿಂಗೆ ಮಾಡ್ತಿದ್ದಿ, ಈಗೂ ಹಿಂಗೆ ಮಾಡ್ದಿ. ಚಲೋ ಅನಿಸ್ತೈತಿ ನಿನಗಿದೆಲ್ಲ? ಮದುವೆ ಆಗೈತಿ ಈಗ ನಮ್ದು. ನಿಮಗೆ ಮದ್ವೆ ಆಗಿದೆ ನಿಜ, ಆದ್ರೆ ನಾನೇನೋ ನಿಮ್ ಜೀವನಕ್ಕೆ ಅಡ್ಡಿ ಮಾಡ್ತೀನಿ ಅಂತ ಹೇಳ್ತಿಲ್ವಲ್ಲ. ಅಯ್ಯೋ ಹುಚ್ಚ ಹುಡುಗಿ, ದೇವ್ರು ನನಗೇನು ಕೊಟ್ಟಿಲ್ಲ. ಸೌಂದರ್ಯ ಕೊಟ್ಟಾನ, ಐಶ್ವರ್ಯ ಕೊಟ್ಟಾನ, ಅಂತಸ್ತು ಕೊಟ್ಟಾನ. ಮದುವೆ ಮಾಡ್ಕೊ. ನಿಮ್ ಜೊತೆನಾ? ಈ ಮಾತ್ ನೀವ್ ಹೇಳಿದ್ರ? ಅಯ್ಯೋ ಹುಚ್ಚ ಹುಡುಗಿ, ನಿನಗಿನ್ನೂ ಅರ್ಥ ಆಗಿಲ್ಲ. ನಾನು ಹೇಳಿದ್ದು ನನ್ನ ಸಲುವಾಗಿ ಅಲ್ಲ, ಡಾಕ್ಟರ್ ಸುಧಾಕರ್ ಸಲುವಾಗಿ. ಏನಿದೆ ಅವ್ರದ್ರೊಳಗೆ, ಏನು ಪ್ರಾಬ್ಲಮ್ ಇದೆ, ಏನು ಕೆಟ್ಟಿದೆ ಅವ್ರದ್ರೊಳಗೆ? ನಿಮ್ಗೆ ನನ್ ಭಾವನೆಗಳು ಅರ್ಥ ಆಗಲ್ಲ ಬಿಡಿ. ಜಿನುಗುತ್ತಿದೆ. ಲೊಕೇಶನ್ ಚೇಂಜ್, ರೀಲ್ಸ್ ಚೇಂಜ್. ರಾರಾ ಸರಸಕು ಬಾರ. ಬಾರ ಸರಸಕು ಬಾರ, ಬಾರ ಸರಸಕು ಸರ್, ಸೌಂಡ್ ಕೇಳಾಕತ್ತೀರಿ? ಬಾರ ಬಾರ ಅಂತೇಳ್ರಿ. ಇವತ್ತು ಯಾರಿಗೆ ಏನು ಕಾದೈತು ಏನೋರಿಪ್ಪ. ಹೌದಾ? ಅದೇ ನೋಡೋಣ. ಸರ್ ನೋಡ್ರಿ ಆಕೆ ಅಕ್ಷಣ. ಈಗ ನೋಡ್ರಿ ಆಕಿನ ಹೆಂಗೆ ಮಾತಾಡ್ಸ್ಕೊಂಡು ಬರ್ತಾನೆ. ಯಾಕೆ ನಿಂಗವ ಹೆಂಗೈತಿ ಮೈಯಾಗ? ಅಲ್ಲೋ ಮಾತಾಡ್ರೆ ಬಡಿತಾನ ನಾವು ನೀನ. ಮತ್ತೆ ಹೋಗಿ ಮಾತಾಡಿಸ್ತಿ. ಏನು ಮಾತಾಡಿಸ್ತಿ ಆಕಿಗೆ? ಏನಿಲ್ರಿ ಸರ, ಯಾಕೆ ನಿಂಗೆ ಮೈಯಾಗ ಹೆಂಗೈತಿ ಇಷ್ಟ ಅನ್ರಿ, ಅಷ್ಟಕ್ಕೆ ಬಡದಿಲ್ರಿ ಆಕೆ. ಇಷ್ಟ ಅಲ್ಲ? ಹಾಂ ರೀ. ಯಾಕ ನಿಂಗ ಮೈಯ ಹೆಂಗೈತಿ? ಬೇಡ ಬೇಡ ಹೆಚ್ಚಿಗೆ ಮಾತು ಬೇಡ. ಟ್ರೀಟ್ಮೆಂಟ್ ಮಾಡಬೇಕು, ಟ್ರೀಟ್ಮೆಂಟ್ ಮಾಡಬೇಕು. ಹಂಗಾರ ಚುಚ್ಚಿ ಬಿಡಪ್ಪ, ಎರಡ ಹುಡುಗಿ ಕೊಡಪ್ಪ. ತ್ರಾಸಕ್ಕೈತಿ, ಜೀವಕ್ಕೆ ತ್ರಾಸಕ್ಕೈತಿ. ತ್ರಾಸಕ್ತೈತಿ, ತ್ರಾಸ ಯಾಕಾಗ್ತೈತಿ? ಅವ್ವ, ನಾ ಫಾರಿನ್ ಹೊಂಟಿನಂತ ಇವತ್ತಿನ ಸ್ಟಾಫ್ ನಂದು ಅದ್ದೂರಿ ಸನ್ಮಾನ ಮಾಡಿದರು. ಈ ವೇಳೆಗೆ ನೀ ಇದ್ದಿದ್ರೆ
ಅವ್ವಾ ಯಾಕೋ ಮಗ್ನ ಯಾಕೆ ಹೇಳಾಕತ್ತಿ? ನನಗೆ ಬರ್ಲಾಕತ್ತಿ ಮತ್ತು ನೀ ಯಾಕೆ ಹೇಳಾಕತ್ತಿ? ನಿನ್ ನೋಡಿ ನಂಗೆ ಭಾಳ ತ್ರಾಸ ಆಗಾಕತ್ತಿತ್ತು ಮಗ್ನ. ಯಾಕೆ ತ್ರಾಸ ಮಾಡ್ಕೊಳಕತ್ತಿ? ಹಿಂಗೆ ಅಳ್ಕೊತ್ ಕೂತ್ರ ಆಗ್ತೈತೇನ? ಅವ್ವ ನಿಂದಪ್ಪ ಭಾಳ ನೆನಪು ಬರಾಕತ್ತೈತಿ. ಯಪ್ಪ ನಾ ಇಲ್ಲೇ ಇದ್ದೀನು, ನೀನು ಸುತ್ತಮುತ್ತ ಇರ್ತೀನಿ. ನಾ ಎಲ್ಲೂ ಹೋಗಿಲ್ಲ. ನೀನು ನೆನಪು ಮಾಡೋದಕ್ಕೆ ನಾ ಬಂದೀನಿಪ್ಪ. ನಾ ಎಲ್ಲೂ ಹೋಗಿಲ್ಲ, ನೀನು ಗುಡಾನೇ ಅದೀನು. ನಾನು ನೀನು ಸುತ್ತಮುತ್ತ ಇರ್ತೀನಿ. ಧೈರ್ಯ ಕಳ್ಕೊಬೇಡ ಮಗ್ನ. ಅವ್ವ ನಾ ಅಮೇರಿಕಾಗೆ ಹೊಂಟೀನಿ. ಹೌದೇನೋ? ನೀ ಮೆಡಿಕಲ್ ಓದುವಾಗ ನಾನು ನೀ ಅಮೇರಿಕಕ್ಕೆ ಹೋಗ್ತೀಯ ಅನ್ನೋಂಥ ಕನಸನ್ನು ಕಂಡಿದ್ದೆ. ಆ ಕನಸು ನನಸು ಮಾಡಿಬಿಟ್ಟಲ್ಲ ಮಗನೆ. ನಮ್ಮ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಮಗನೆ. ಯಪ್ಪ ನನ್ನ ಸೊಸೆ ಬಂದ್ಲು ಅಂತ ಕಾಣ್ತೈತೆ. ನಾ ಬರ್ತೀನಿ ಮಗನ. ಏನ್ರಿ ನೀವು ಅಮೇರಿಕಾಕ್ಕೆ ಹೋಗ್ಬೇಕಂತ ಅತ್ತೆ ಮಾವರ ಆಸೆ ಭಾಳ ಇತ್ರಿ. ಆ ಆಸೆ ಇವತ್ತು ಕೂಡಿ ಬಂತು ನೋಡ್ರಿ. ದಿಶಾ, ನೀ ಹೇಳೋದು ಅಷ್ಟೇ ಖರೆ ಐತಿ. ಬಂಗಾರದಂಥ ತಂದೆ ತಾಯಿ, ಮುತ್ತಿನಂಥ ಹೆಂಡತಿ ನಿಮ್ಮನ್ನೆಲ್ಲ ಪಡ್ಯಾಕ ನಾ ಎಷ್ಟೋ ಜನ್ಮದ ಪುಣ್ಯ ಮಾಡಿರ್ಬೇಕು. ಇಂಥ ಮನೆ ಸೊಸೆಯಾಗಿ ಬರಾಕ ನಾ ಎಷ್ಟು ಪುಣ್ಯ ಮಾಡಿರ್ಬೇಕ್ರಿ ಹೇಳ್ರಿ ನೋಡುನು. ಒಂದಿನಾನು ನೀವು ನನ್ನ ಮೇಲೆ ಶಿಡ್ವ ಮಾಡಿದವ್ರಲ್ಲ. ಗುಣವಂತ ನೀವು ಸಿಕ್ಕಿದ್ದ ನನ್ನ ಪುಣ್ಯ ರೀ. ನಿನಗೆ ಬಿಟ್ಟು ಒಂದು ಸೆಕೆಂಡ್ನೂ ಇರೋಕ್ಕಾಗಂಗಿಲ್ಲ. ಇನ್ನು ನಿನಗೆ ಬಿಟ್ಟು ಒಂದು ತಿಂಗಳು ಅಮೇರಿಕಾಗೆ ಹೆಂಗಾರೆ ಹೋಗಲಿ. ವಿಮಾನ್ಯಾಗ ಹೋಗಲ್ಲ ನಾವೊಬ್ಬ ಏಕಾಂಗಿ. ಅವ್ವಾ ನೀವು ಯಾಕೆ ಏಕಾಂಗಿರಿ? ನಾನು ನಿಮ್ಮ ಅರ್ಧಂಗಿ. ಹೌದು ಹೌದು, ನೀ ನನ್ನ ಅರ್ಧಂಗಿ ಅಂದ್ರೆ ನನ್ನ ಹಾಫ್ ಶರ್ಟ್ ರೀ. ನೀವು ಅಮೇರಿಕಾಕ್ಕೆ ಹೋಗೋದ ವೈದ್ಯಕೀಯ ಅಭ್ಯಾಸಕ್ಕೋ ಏನ ಪ್ರವಾಸಕ್ಕೋ? ಪ್ರವಾಸಕ್ಕಲ್ಲ, ಅಭ್ಯಾಸಕ್ಕನ. ಆದ್ರೆ ಒಂದು ಅಲ್ಲಿ ಹೋದ್ಮೇಲೆ ನೀವು ಬೀಚಿಗೆ ಚಂತಂದು ಅಡ್ಡಾಡಕ್ಕೆ ಹೋಗಂಗಿಲ್ರ. ಅಲ್ಲೆಲ್ಲ ಬರೀ ಬಿಳಿ ಜೊಂಡಿಗೆಗಳನ್ನೇ ಇರ್ತಾವ. ಅವ್ರ ಬೆನ್ನ ಹತ್ತಿ ಎಲ್ಲಾರ ಹೋಗಿಗಿರ್ ನೀವು ಅಭ್ಯಾಸ ಬಿಟ್ಟ ಅಭ್ಯಾಸ ಅಂತ ಹೇಳ್ಕೊಂಡು. ಅದಕ್ಕೆ ನನ್ನ ಜೋಡಿ ನೀನು ನೋಡಿ. ಮತ್ತೆ ನಾವು ಕೇಳಾಕತ್ತೇನೆ, ನೀವು ಹೋಗೋದು ಪ್ರವಾಸಕ್ಕೋ ಏನೋ ಅಭ್ಯಾಸಕ್ಕೋ? ಅದಕ್ಕೆ ನನ್ನ ಜೋಡಿ ಒಳಗರೆ ನಡಿ. ಬರ್ರಿ. ನೇಹಾ ಇಲ್ಲ್ಯಾಕೆ ದಾರಿಗೆ ಅಡ್ಡಾಗಿ ನಿಂತಾಳು? ಯಾರು ನೋಡಿದ್ರೆ ಜನ ಏನಂತ ತಿಳ್ಕೋತಾರ? ಹಲೋ ಡಾಕ್ಟರ್, ನಿಮ್ಮ ಈ ಅಮೇರಿಕಾ ಪ್ರಯಾಣ ಶುಭಕರವಾಗಿರಲಿ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. 4 ದಿನ ಆಯಿತು, ಯಾಕೋ ಪ್ರೇಮ ಪತ್ರನೇ ಬಂದಿಲ್ಲ.
What are you talking this nonsense, Neha? ಡಾಕ್ಟರ್ ಇದೇ ಬೇಡ ಅಂತ ಹೇಳೋದು. ನಾನೇನಾದ್ರೂ ನಿಮ್ ಸಂಸಾರ ಹಾಳು ಮಾಡ್ತೀನಿ ಅಂತ ಭಯನಾ? ನನ್ನ ಸಂಸಾರ ಬೇರೆ ಮಾಡಕ್ ನೀವು ಯಾರ? ಹೂ ಆರ್ ಯು? ನಮ್ಮ ಕಾಲೇಜಾಗೂ ಹಿಂಗೆ ಸತಾಸ್ತಿದ್ದಿ, ಈಗೂ ಹಿಂಗೆ ಮಾಡಾಕತ್ತಿ. ಕಾಲೇಜ್ ದಿನಗಳನ್ನ ಮರೆಯಕ್ಕಾಗುತ್ತಾ ಡಾಕ್ಟರ್? ಅಂದು ನನ್ನ ಹೃದಯದಲ್ಲಿ ನಿಮ್ಗೆ ಕೊಟ್ಟ ಜಾಗ ಈಗಲೂ ಶಾಶ್ವತವಾಗಿದೆ. ಅಂದ್ರೆ ನಾನು ನಿನ್ನ ಜೋಡಿ ಹಂಗೇನು ನಾನು ನಡ್ಕೊಂಡೇನು? ಹಾಗಾದ್ರೆ ಅವತ್ತು ಆ ರೌಡಿಗಳಿಂದ ನನ್ನ ಯಾಕೆ ಕಾಪಾಡಿದ್ರಿ? ನನಗ್ ಪಿಂಕ್ ಕಲರ್ ಇಷ್ಟ ಅಂತ ನಿಮಗ್ ಮಾತ್ರ ಗೊತ್ತು. ಮೊನ್ನೆ ನನ್ ಕಾಟೇಜ್ ಮುಂದೆ ಗುಲಾಬಿ ಹೂವು ಆ ಪಿಂಕ್ ಸಾರಿನ ಇಟ್ಟಿದ್ಯಾರು? ಯು ಫೂಲ್, ನಿಂದೇನ್ರ ತಲೆ ಕೆಟ್ಟಿರ್ಬೋದು. ಕೆಟ್ಟಿದೆ ಡಾಕ್ಟರ್, ಕೆಟ್ಟಿದೆ. ಯಾರಿಂದ? ಅದು ನಿಮ್ಮಿಂದ. ನಿಮ್ಗೆ ನನ್ ಮೇಲೆ ಪ್ರೀತಿ ಇದೆ, ನನಗ್ ಗೊತ್ತು. ನೀವು ಯಾರಿಗೋ ಹೆದರ್ತಾ ಇದ್ದೀರಾ. ಅಲ್ಲ, ನಾನು ನೀವು ಲೈಕ್ ಮಾಡಿದ್ರಲ್ಲ ಪ್ರಶ್ನೆ ಬರೋದು, ಯಾರು ಹೆದರೋದು ಬಿಡೋದು ಅಂತ ಹೇಳಿ. ಸ್ತ್ರೀರೋಗ ತದ್ದೆ ರೀ ನಾನು. ಪರಸ್ತ್ರೀ ಅಂದರೆ ನನಗೆ ತಾಯಿ ತಂಗಿ ಸಮಾನ. ಹಾಗಾದ್ರೆ ತಾಯಿ ತಂಗಿ ಸ್ಥಾನದಲ್ಲಿ ನನ್ನ ನೋಡ್ತೀರಾ? ಒಂದ್ಸಲ ನಿಮ್ಮ ಭಾವನೆ ಬದಲಿ ಮಾಡಿ ನೋಡಿ, ಹೆಂಗೆ ಕಾಣಿಸ್ತದೆ ನಮ್ಮ ಮುಖ. ರಾಕ್ಷಸ, ನೀನ್ ಬರ್ದ ಪ್ರೇಮ ಪತ್ರಗಳಿಗೆ ಏನರ್ಥ? ಸೇರ್ಸ್ಕೊಂತಾರ ಬೇಡ. ಯಾವ ಪ್ರೇಮ ಪತ್ರ? ಯಾರು ಬರ್ದಾರು? ಎಲ್ಲಿದೆ ಅದು ಪ್ರೇಮ ಪತ್ರ? ಯಾವ ಪ್ರೇಮ ಪತ್ರನ? ಒಂದ್ ನಿಮಿಷ. ನಾನೇನ್ ಸುಮ್ಮನೆ ಇರೋಲ್ಲ. ನಿಮ್ ಈ ಸುಳ್ಳು ಪ್ರೀತಿನ ಬಹಿಷ್ಕಾರ ಆಗ್ತೀನಿ. ನಿಮ್ ಪ್ರೇಮ ಪತ್ರಗಳನ್ನ ಎಲ್ರಿಗೂ ತೋರಿಸ್ತೀನಿ. ಎಲ್ರ ಮುಂದೆ ನಿಮ್ ಮಾನ ಮರ್ಯಾದೆ ಹರಾಜಾಗ್ತೀನಿ. ನಿಮ್ಗೆ ಮನಃಶಾಂತಿನೇ ಇಲ್ದಿರೋ ಹಾಗೆ ಮಾಡ್ತೀನಿ. ನೋಡ್ತಿರೋ, ಇನ್ ಮುಂದೆ ನಾನ್ ಯಾರು ಅಂತ ತೋರಿಸ್ತೀನಿ. ಡಾಕ್ಟರ್ ಧವನ್, ನಾನು ನಿಮ್ಮನ್ನ ಸೇರೇ ಸೇರ್ತೀನಿ.